ನಿಮ್ಮ ಜೊತೆ ಇವಾಗ ನೀವೊಂದು ಹುಡುಗಿನ ಲವ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಆಯಿತಾ? ಲವ್ ಮಾಡ್ತಾ ಇದ್ದೀರಾ. ಸೊ ಏನಂದರೆ ಈಗ ನಿಮ್ಮ ಹತ್ರ ಏನೂ ಇಲ್ಲ ಅಂದರೆ, ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ, ನಿಮ್ಮ ಬ್ಯಾಕ್ಗ್ರೌಂಡು ಏನೂ ಚೆನ್ನಾಗಿರಲಿಲ್ಲ ಅಂದರೆ, ಎಲ್ಲ ಗೊತ್ತಿದ್ದು ನಿಮ್ಮ ಜೊತೆ ಇರ್ತಾಳಲ್ಲ ಅಂಥವಳನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಕೋಬೇಡಿ. ಯಾಕಂದರೆ ಅವಳು ನಿಮ್ಮ ಮನೆಗೆ ಲಕ್ಷ್ಮಿಯಾಗೇ ಬರ್ಬೋದು, ಇಲ್ಲ ನಿಮ್ಗೆ ಅವಳಿಂದ ತುಂಬ ಒಳ್ಳೆಯದು ಆಗ್ಬೋದು. ಓಕೆ, ಅಂಥವಳನ್ನ ಯಾವತ್ತೂ ಕಳ್ಕೊಬೇಡಿ. ಯಾಕಂದರೆ ನಿಮ್ಮ ಕಷ್ಟ ಸಮಯದಲ್ಲಿ ಅವಳು ನಿಮ್ಮ ಜೊತೆಗೆ ಇರ್ತಾಳೆ, ನಿಮ್ಮ ಬ್ಯಾಕ್ ಬೋನಾಗಿ ಇರ್ತಾಳೆ ಅಂದರೆ ಅಂಥವಳಿಗೆ ಯಾವತ್ತೂ ಮಿಸ್ ಮಾಡ್ಕೊಳ್ಳಿ. ಯಾಕಂದರೆ ಅಂಥವಳು ಸಿಗೋದು ತುಂಬ ಕಷ್ಟ. ಅಂಥವ್ರು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಅವರಿಗೆ ದುಡ್ಡು ನೋಡಿ ಬರ್ತಾರೆ. ಯಾಕಂದರೆ ಅವರು ಬರ್ತಾ ಇರೋದು ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆಯನ್ನು ಬರ್ತಾ ಇರೋದಷ್ಟೇ. ಅಂಥವ್ರನ್ನ ಯಾವತ್ತೂ ದೂರ ಮಾಡ್ಕೋಬೇಡಿ. ಮತ್ತು ಅಂಥ ಹುಡುಗಿರು ಯಾವತ್ತು ನಿಮ್ಮ ಲೈಫಲ್ಲಿ ಸಿಗೋದಿಲ್ಲ. ಬರ್ತಾರೆ, ಕೆಲವೊಂದು ಹುಡುಗಿರೆಲ್ಲ ಬರ್ತಾರೆ, ತುಂಬ ಜನ ಇರ್ತಾರೆ ಬ್ರೋ. ಈಗ ನಿಮ್ಮ ದುಡ್ಡು ನೋಡಿ, ನಿಮ್ಮ ಪಾಕೆಟ್ ಮನಿ ನೋಡಿ ಬರ್ತಾರೆ. ಈಗ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲು ಕಾಲೇಜಲ್ಲಿ ಒಂದು ಲವ್ ಆಗುತ್ತೆ, ಅದಾದಮೇಲೆ ಜಾಬ್ ಮಾಡೋ ಒಂದು ಲವ್ ಆಗುತ್ತೆ, ಅದರ ಮದುವೆಗೆ. ಈ ಹುಡುಗಿರು ಯಾವ ಥರ ಅಂದರೆ, ಈಗ ಕಾಲೇಜಲ್ಲಿ ಒಂದು ಲವ್ ಮಾಡ್ತಾರೆ ಅಂದರೆ ಟೈಮ್ ಪಾಸಿಗೆ, ಅದಾದಮೇಲೆ ಡಿಗ್ರಿನೋ ಅಲ್ಲಿ ಎಲ್ಲೋ ಒಂದು ಕಡೆ ಲವ್ ಮಾಡ್ತಾರೆ. ಓಕೆ, ಅದು ಬಟ್ ಮದುವೆ ತನಕ ಯಾರು ಮುಂದೆ ಬರೋಲ್ಲ. ಮದುವೆ ತನಕ ಯಾರು ಮುಂದೆ ಬರ್ತಾರೆ ನೋಡಿ, ಅಂಥವ್ರು ಫ್ಯಾಮಿಲಿನೆಲ್ಲ ಎದುರಾಕೊಂಡು ಮದುವೆ ಆಗ್ತಾರೆ. ಅಂಥ ಹುಡುಗಿನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಅಂಥವ್ರು 100ರಲ್ಲಿ ಒಬ್ಬರು ಮಾತ್ರ ಸಿಗೋದು ಎಲ್ಲರಿಗೂ. ಸೊ ಅಂಥ ಹುಡುಗಿನ ಯಾವತ್ತೂ ಮಿಸ್ ಮಾಡಿ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ನಿಮ್ಮ ಜೊತೆ ಬರ್ತಾರಲ್ಲ, ಅಂಥ ಹುಡುಗಿ ನಿಮ್ಮ ಹತ್ರ ಬಂದು